ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬಸವ ಕಲ್ಯಾಣ ನಗರದಲ್ಲಿ ಜೂನ್ 28ರಂದು ನಡೆಯಲಿರುವ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಸಮಾವೇಶದ ಅಂಗವಾಗಿ ಕಾರ್ಯಾಲಯ ಉದ್ಘಾಟನೆ ವೇಳೆ ಮಾತನಾಡಿದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು, ಕಾರ್ಯಕ್ರಮ ಶಾಂತಿ ಮತ್ತು ಸೌಹಾರ್ದತೆಯಿಂದ ನಡೆಯಲಿದೆ. ಸಮಾಜದಲ್ಲಿ ಸೌಹಾರ್ದತೆ ಹಾಗೂ ಅಭಿವೃದ್ಧಿಗೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಅಗತ್ಯ ಎಂದು ಹೇಳಿದರು. ಇನ್ನು ಸಮಾವೇಶದಲ್ಲಿ 300ಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಕಾರ್ಯಕ್ರಮದ ಬಗ್ಗೆ ಯಾವುದೇ ಗೊಂದಲ ಅಥವಾ ಭಿನ್ನಾಭಿಪ್ರಾಯಗಳಿದ್ರೆ ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳಬೇಕು ಎಂದು ಅವರು ಕರೆಯನ್ನ ನೀಡಿದ್ದಾರೆ. ಎಲ್ಲ ಸಮುದಾಯದ ಜನರು ಪ್ರೀತಿ, ವಿಶ್ವಾಸ ಮತ್ತು ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಕೂಡ ಮಾಡಿದ್ದಾರೆ. ಇನ್ನು ಸಮಾವೇಶದ ಸಿದ್ಧತೆಗಾಗಿ ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು, ನಗರದಲ್ಲಿ ಈಗಾಗಲೇ ಪ್ರಚಾರ ಕಾರ್ಯಗಳು ಆರಂಭಗೊಂಡಿವೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಒಗ್ಗಟ್ಟು ಮೂಡಿಸುವಂತಹ ಉದ್ದೇಶದಿಂದ ಈ ಒಂದು ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ತಮ್ಮ ಹೆಸರು ವೀರಶೆಟ್ಟಿಯವರೇ. ಎಂದೂ ಕೂಡ ಒಂದು ವಿಶಿಷ್ಟ ಕಾರ್ಯಕ್ರಮ ಆಗೋ ಟೈಮ್ನಾಗ ಸುಮ್ಮನೆ ಶಾಂತ ಸಮಾಧಾನದಿಂದ ಆಗಲ್ಲ. ಥೋಡೆ ಮಂದಿ ಸಮಾಧಾನ ಇರ್ತಾರೆ, ಥೋಡೆ ಮಂದಿಗೆ ಅಸಮಾಧಾನ ಇರ್ತದೆ. ಪಾಪ ಒಂದು ಚಲೋ ಲಗ್ನ ಮಾಡ್ಕೊಂಬ ಟೈಮಿಗೆ ನಾವು ಇಷ್ಟು ದೊಡ್ಡ ಟೆಂಟ್ ಹಳ್ಳಿ ಊರಾಗ ಮಂದಿನೂ ಇರ್ತಾರೆ. ಏನು ಪಾಪ ಮಾಡೋದು ಬಿಡಬೇಕಾ? ಏನು ನಮ್ಮದು ಕಾರ್ಯಕ್ರಮ ದಸರಾ ದರ್ಬಾರ್ ಕಾರ್ಯಕ್ರಮ, ರೊಕ್ಕ ಕೊಡೋರು ನಾವು, ರೂಪಾಯಿ ಕೊಡೋರು ನಾವು, ಹಾರ್ಕೊಡು ಮುತ್ತೇವರು ನಾವು, ಎಲ್ಲ ಪೂಜ್ಯರು, ಎಲ್ಲ ಭಕ್ತರು ನೀವೆಲ್ಲ ಕೂಡ ಟೈಮ್ನಾಗ ಆ ಗುರುಗಳಿಗೆ ನಾವು ಬರ್ಕೊಡಲ್ಲ ಅಂತಂದು ಬಿಟ್ಟೇವೆ ಕಾರ್ಯಕ್ರಮ. ಏನು ಅದೇ ನಮ್ಮ ಗುರುಗಳು ಒಪ್ಕೊಂಡಿನ ಸಲಕ್ಕೆ ಪಲ್ಲಕ್ಕಿ ಒಂದು ಬಿಟ್ಟಿವಿ, ಇಲ್ಲದ್ರೆ ಅದನ್ನು ಮಾಡಿ ತೋರಿಸ್ತಿದ್ವಿ. ಏನು ಅದನ್ನು ಇಷ್ಟೇ ನಮ್ಮ ಗುರುಗಳು ಅಂದರು ಹೋಗಿ ಬಿಡುವಪ್ಪ, ಅದಕ್ಕೆ ಯಾಕೆ ಭಾಳಷ್ಟು ಬೆಳೆಸ್ಕೊಂಡು ಹೋಗ್ತೀರಿ ಅಂತಂದ್ರು ಸಲಕ್ಕೆ ನಮ್ಮದು ಹಿರಿ ಗುರುಗಳು ಅಂತಂದ್ರು ಥೋಡೆ ಹಿಂಗೊಂದು ಮನಸ್ಸು ಮಾಡಿರಿ ಅಂತಂದ್ರು ಮನಸ್ಸು ಮಾಡಿದ್ವಿ. ಮತ್ತೇನಿಲ್ಲ, ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಭಾಳಷ್ಟು ದೊಡ್ಡ ಚರ್ಚೆಗಳು ಹೋಗೋದು ಬೇಡ. ಸಿಂಪಲ್ ಆಗಿ ಯಾವ ಗೊಂದಲ ಸುಮ್ಮನೆ ಪಾಪಿ ಹೊಟ್ಟೆ ತುಂಬ್ಕೋದು ಅಂದೆ ಅವ ಗೊಂದಲ ಮಾಡ್ಕೊಂಬದು ಏನಿಲ್ಲ, ತಲೆ ಕೆಡಿಸ್ಕೊಂಬಂದಿಲ್ಲ. ಅದು ಗೊಂದಲ ಆಯ್ತಾವ. ಯಾಕೆ ಗೊಂದಲ ಆಗ್ಲಕ್ಕೆ ಯಾರೋ ಹೊಡ್ಕೊಂಡವ? ಹಾಂ ಎಲ್ಲ ಹೊಡ್ಪೆಟ್ರೆ ಅಡ್ಯಾವ ಅಂದ್ರೆ ಇಷ್ಟು ಲೀಡ್ರುಗಳು ನಾನು ಬೇಡ ನೀ ಬೇಡ ಅಂತ ಹೊಡ್ಕೊಂಡ್ರಿ ಯಾರೋ ಒಬ್ಬ ಕಾರ್ಯಕರ್ತರು ತಲೆ ಹೊಡ್ಕೊಂಡನ ಒಬ್ಬಳು ಹುಷಾರಾಗ್ಯಾರ ಮಂದಿ. ಹಾಂ ನೀವೇ ಲೀಡ್ರುಗಳು ಹೊಡ್ಕೊರಿ ಬಡ್ಕೊರಿ ನಾವೇನು ಬರಲ್ಲ ಅಂತಂತಾರೆ ಹೊಂಟೋಯ್ತಾರೆ. ಜ್ಞಾನ ಕೇಳಕ್ಕೆ ಹೊಂಟಾರ, ನಮಗೆ ಯೋಗ್ಯ ಮಾರ್ಗದರ್ಶನ ಕೊಡ್ರಿ ಎಲ್ಲ ಕೊಡ್ತಾರೆ. ಪಾಪ ಅವ್ರೇನು ತಲೆ ಕೆಟ್ಟದು ಸ್ವಾಮಿಗೆ, ಶನೇಶ್ವರ ಸ್ವಾಮಿಗೆ ಅಂತ ತಲೆ ಕೆಟ್ಟದು. ಇಲ್ಲಿ ಬಂದು ಬೈಲಾಕ ನೀವು ಬೈದ್ರಂತ ಬೈದಿರಬೇಕು ಒಂದ್ಸಲ. ಹಾಂ ಬೈದ್ರು ಬೈಸ್ಕೊಂಡು ಕೂಡರೆ ಬಸವಣ್ಣವ್ರು ಅಷ್ಟು ತಾಳ್ಮೆ ನಂಬಲಿಲ್ಲಪ್ಪ. ಬಸವಣ್ಣವ್ರಷ್ಟು ತಾಳ್ಮೆನೂ ಬೇಕಿಲ್ಲ, ಅವ್ರ ಬಳಿ ಇಲ್ಲ. ಅದಕ್ಕೆ ಭಾಳಷ್ಟು ಚರ್ಚೆದಾಗೇನು ಬೇಡ, ಎಲ್ಲರೂ ಬರ್ತಾರೆ, ಅವರಿಗೂ ಕರಿತೀವಿ. ಮಠಕ್ಕೆ ಹೋಗಿ ನಾವು ಇದ್ದಷ್ಟು ಜಿಲ್ಲೆ ಮಠಾಧೀಶರ ಒಕ್ಕೂಟದಿಂದ ಪೂಜೆಗೆ ಹೋಗ್ತೀವಿ, ಕರಿತೀವಿ. ಸಾಂಗೋಪಾಂಗವಾಗಿ ಇಲ್ಲಿನ ತನಕ ಧರ್ಮ, ಆಚರಣೆ, ಪರಂಪರೆ ಯಾರಿಗ್ಯಾರು ಬೈಯೋದು ಬೇಡ. ಹೌದಾ? ಎಲ್ಲರೂ ಕೂಡಾರಿ, ಎಲ್ಲರೂ ಪ್ರೇಮದಿಂದ ಮಾಡಾರಿ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ. ಹಾಂ ಸೂರಾಗಂತ ಹಿಂಗೆ ಕಾರ್ಯಕ್ರಮ ಮಾಡ್ಕೋತ ಹೆಂಗೆ ಬೈಕೋತ ಹೋಗಬೇಕು? ಬಸವ ಕಲ್ಯಾಣಕ್ಕೆ ಕಾರ್ಯಕ್ರಮ ಎಂಡಾಗಬೇಕಂತ. ಹಾಂ ಬಸವ ಕಲ್ಯಾಣಕ್ಕೆ ಬಸವಣ್ಣವ್ರ ಹೆಸರಿನ ನಡೀತಕ್ಕಂಥ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅನ್ನೋದು ಬಸವ ಕಲ್ಯಾಣಕ್ಕೆ ಚಾಪ್ರಕುಲ ಜಿಲ್ಲೆ ಮಹಾಮಂಗಳಾರತಿ ಮಾಡಿ ಕಳಿಸದ್ದ. ಅದಕ್ಕಾಗಿ ಎಲ್ಲ ಪೂಜ್ಯರಿಗೆ ಆಹ್ವಾನ ಮಾಡಲಿಕ್ಕೆ ನಾನೇ ರಾಜೇಶ್ವರ ಶಿವಾಚಾರ್ಯರು, ಎಲ್ಲ ಜಿಲ್ಲೆ ಮಠಾಧೀಶರು ಒಕ್ಕೂಟ ಮತ್ತೆಲ್ಲ ಸಮಾಜದ ಮುಖಂಡರು ತೊಗೊಂಡು ಎಲ್ಲದಿ ಮಠಕ್ಕೆ ಕರ್ಲಿಕ್ಕೆ ನಾನೇ ಹೋಗ್ತೀನಿ. ಮತ್ತೆ ಮುಗೀತಲ್ಲ, ಮತ್ತೇನು ಯಾಕೆ ಸುಮ್ಮನೆ ಜಗಳ ಯಾಕಾಡರಿ? ಜಗಳ ಬೇಡ, ಜಗಳ ಆಡೋದೂ ಇಲ್ಲ, ಜಗಳ ಯಾವ ಸಂಗಡ ಕೇಳೋದೂ ಇಲ್ಲ. ಕಾಡಂತಾರ ಬೇಕಂತಾರ ಅದು ಅವ್ರಿಗೆ ಬಿಟ್ಟಿದ್ದು ವಿಷಯ. ನಾಳೆಗೆ ಅವರೇ ಬಂದು ಕುಂತಾರೆ ಏನು ಮಾಡ್ಬೇಕು? ಬರ್ತಾರೆ ಎಲ್ಲೋ ವಿಷಯ ಗುರುತಿರ್ಲಾದವಾಗ ಜಗಳ ಬರ್ತದೆ. ಅಣ್ಣ ತಮ್ಮರು ಹೊಲ ಪಾಲರ್ ಮಧ್ಯದಲ್ಲಿ ಕ್ಲಿಯರ್ ಇರಲಿಲ್ಲ ಅಂದ್ರೆ ಬಾ ನೀವು ಹೊಲದ ಕಾಲು ಇಡ್ತಾನೆ ನಿನ್ನ ಕಾಲು ಕಡಿತ ಅಂತ ಕ್ಲಿಯರ್ ಆದ ನಂತರ ಕಾಲು ಹೆಂಗೆ ಕಡ್ಕೊತಾನೆ? ಬಾಯಣ ಈಗ ಇಲ್ಲಿ ಇರ್ತು ನಾ ಇಲ್ಲಿರು ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಲ್ಲ ಬೇಡ, ನಿಮ್ಮ ಜೊತೆ ಇದ್ದೀವಿ, ನೀವು ನಮ್ಮ ಜೊತೆ ಇರಿ ಪ್ರಶ್ನವ್ರು. ಮತ್ತು ನೀವು ಉಲ್ಟಾ ಪಲ್ಟಾ ಮಾಡಿದ್ರಿ ಅಂತಂದ್ರೆ ಪೂರ ಮತ್ತೆ ಈಗ ಪೂಜ್ಯರು ಸಾಮರಸ್ಯದ ಸಂದೇಶ ಕೊಟ್ಟರ. ಪೂಜ್ಯರು ಸಾಮರಸ್ಯದ ಸಂದೇಶ ಏನು ಕೊಟ್ಟರ? ಎಲ್ಲರೂ ಒಂದೇ ಅಂತಕ್ಕಂಥದ್ದು ಕೊಟ್ಟರು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಬೀದರ್ ಜಿಲ್ಲೆಯ ಮನ್ನಳ್ಳಿ ಗ್ರಾಮದಲ್ಲಿ ರೈತರಿಂದ ನಿಗದಿತ ದರಕ್ಕಿಂತ ಹೆಚ್ಚಿನ ಹಣ ಪಡೆದು ರಸಗೊಬ್ಬರ ಮಾರಾಟ ಮಾಡುತ್ತಿದ್ದಂಥ ಮಳಿಗೆಯ ಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ವೆಂಕಟೇಶ್ವರ ಫರ್ಟಿಲೈಸರ್ಸ್ ಮಳಿಗೆಯಲ್ಲಿ ನಡೆದಂಥ ಪರಿಶೀಲನೆ ವೇಳೆ ಪರವಾನಗಿಯಲ್ಲಿ ಅನುಮತಿ ಪಡೆಯದ ರಸಗೊಬ್ಬರಗಳನ್ನು ಮಾರಾಟ ಮಾಡುತ್ತಿರುವುದು ಪತ್ತೆಯಾಗಿದೆ. ರಸಗೊಬ್ಬರ ನಿಯಂತ್ರಣ ಆದೇಶ 1983ರ ನಿಯಮಗಳನ್ನು ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಒಟ್ಟು 1539 ರಸಗೊಬ್ಬರ ಬ್ಯಾಗ್ಗಳನ್ನು ಜಪ್ತಿ ಮಾಡಿದ್ದಾರೆ. ಇನ್ನು ಜಪ್ತಿ ಮಾಡಿದ ರಸಗೊಬ್ಬರಗಳ ಮೌಲ್ಯ ಸುಮಾರು 9,35,000 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇನ್ನು ಜಂಟಿ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ನಡೆದಂಥ ಈ ಕಾರ್ಯಾಚರಣೆಯಲ್ಲಿ ಜಾರಿದಳ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಭಾಗವಹಿಸಿದರು. ರೈತರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ಪರಿಶೀಲನೆ ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಪ್ರಕರಣ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗುತ್ತಿದ್ದು, ರೈತರಿಗೆ ನಿಗದಿತ ದರದಲ್ಲೇ ಕೃಷಿ ಸಾಮಗ್ರಿ ಮಾರಾಟವಾಗುವಂತೆ ಇಲಾಖೆ ನಿಗಾ ವಹಿಸಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ದೀರ್ಘಾವಧಿ ಸೇವೆ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ಭಾಲ್ಕೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬಳಿಕ ದೇವಸ್ಥಾನ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಕೂಡ ನಡೆಸಲಾಯಿತು. ಗಿಡ ನೆಡುವ ಕಾರ್ಯಕ್ರಮ ಕೂಡ ನಡೆಸಲಾಯಿತು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಗಿಡಗಳನ್ನು ನೆಟ್ಟು ಪರಿಸರ ಜಾಗೃತಿ ಕೂಡ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಬಿಜೆಪಿ ಮಂಡಲ ಅಧ್ಯಕ್ಷ ವೀರಣ್ಣ ಕಾರ್ಬಾರಿ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ರು. ಪೂಜೆಯ ವೇಳೆ ದೇಶದ ಅಭಿವೃದ್ಧಿ, ಉತ್ತಮ ಆಡಳಿತ ಹಾಗೂ ಸಾರ್ವಜನಿಕ ಹಿತಕ್ಕಾಗಿ ಪ್ರಾರ್ಥನೆ ಕೂಡ ಸಲ್ಲಿಸಲಾಯಿತು. ನಂತರ ಕಾರ್ಯಕರ್ತರೆಲ್ಲರೂ ಸಿಹಿ ಹಂಚಿ ಸಂಭ್ರಮ ಮಾಡಿದ್ರು. ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಶ್ರೀ ಗಣೇಶಾದಿ ಪಂಚಬ್ರಹ್ಮ ದೇವತಾನಾಯಂ ಶ್ರೀ ದೇವತಾರಭ್ಯಾಯ ನಮಃ ಶ್ರೀ ಭಾವವಿಶಂತೆ ಚ ವೇದಂ ಶ್ರೀ ಗಣೇಶಾದಿ ದೇವತಾನಾಭ್ಯಾಯ ನಮಃ. ಇವತ್ತ ನರೇಂದ್ರ ಮೋದಿಯವರು 12 ವರ್ಷ ಪ್ರಧಾನಮಂತ್ರಿಯಾಗಿ ಹಿಂದೆ ಆ ಪ್ರಧಾನಮಂತ್ರಿ ಇಷ್ಟು ಅನ್ನೋದ ದೀರ್ಘಕಾಲ ಅಷ್ಟೇ ಅಲ್ಲ, ವಿಶ್ವ ಎನ್ನದ ದಾಖಲೆಗಳು ಮಾಡಿದಂಥ, ವಿಶ್ವ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಮತ್ತು ಭಾರತ ಎನ್ನದ ಈ ಒಂದು ಬಡ ಎನ್ನದ ರಾಷ್ಟ್ರದ ಹಣೆಪಟ್ಟಿಯಿಂದ ಇವತ್ತು ಭಾರತ ಎನ್ನದ ಒಂದು ಶಕ್ತಿಶಾಲಿ ಮತ್ತು ಸಮೃದ್ಧ ಭಾರತ ಮಾಡೋದರಲ್ಲಿ ವಿಶೇಷವಾಗಿ ಬಿಜೆಪಿಯನ್ನು ಕನಸಿತ್ತು. ಬಿಜೆಪಿ ಯಾವತ್ತೂ ಏನದ ರಾಜಕೀಯ ಏನದ ಒಂದು ಹಕ್ಕು ನಡೆಸಬೇಕು, ರಾಜಕೀಯ ಕಾರಬಾರ ಮಾಡಬೇಕು, ರಾಜಕೀಯ ಏನದ ಒಂದು ತುಷ್ಟೀಕರಣ ಮಾಡಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ಬಿಜೆಪಿ ಸ್ಥಾಪನೆ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಆಗಿದ್ದು ಭಾರತ ಶಕ್ತಿಶಾಲಿ ರಾಷ್ಟ್ರ ಆಗಬೇಕು. ಭಾರತ ಏನದ ಎಲ್ಲ ಏನ ಸಮುದಾಯದವರು ನನ್ನ ಭಾರತ ಅಂತ ಅಮ್ಮಂತ ಏನದ ಒಂದು ಮನೋಭಾವನೆ ಬರಬೇಕು. ಇಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆಯಾಗಿ ಇವತ್ತು 12 ವರ್ಷದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಳ್ಳೆಯ ಕೆಲಸ ಮಾಡಿದರು. ಅದರಲ್ಲೆಲ್ಲ ಉಜ್ವಲ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಸಡಕ್ ಯೋಜನೆ ಇರ್ಬೋದು, ಕಿಸಾನ್ ಸನ್ಮಾನ್ ಇರ್ಬೋದು, JJM ಏನದ ಮನೆ ನೀರು ಕೊಡೋದಿರ್ಬೋದು, ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಏನದ ಅಂತ ಹೆಣ್ಮಕ್ಳಿಗೆ ಏನದ ಒಂದು ಬೆಳೆಸಂತ ಕಾರ್ಯಕ್ರಮ ಇರ್ಬೋದು. ಇವತ್ತು 5 ಲಕ್ಷ ರೂಪಾಯಿ ಒಂದು ನಮ್ದೇನದ ಯಾರ ಬೆಮಾರ್ ಬಿದ್ದರೂ 5 ಲಕ್ಷ ರೂಪಾಯಿ ಕೊಡೋಂಥ ಏನದ ಸನ್ಮಾನ್, ಆಯುಷ್ಮಾನ್ ಸನ್ಮಾನ್ ಇರ್ಬೋದು, PM ಕಿಸಾನ್ ಇರ್ಬೋದು. ಇಂಥವೇನದ ಬಹಳಷ್ಟು ಏನದ ಯೋಜನೆಗಳು ನರೇಂದ್ರ ಮೋದಿ ಅವರು ತಂದು ಅಷ್ಟಕ್ಕೆ ಇಲ್ಲ. ಇವತ್ತು ಭಾರತ ವಿಶ್ವನಲ್ಲಿ
ಸಮೃದ್ಧ ರಾಷ್ಟ್ರ ಮತ್ತು ಹಣದಿಂದ ಏನದ 4ನೇ ನಂಬರ್ನಲ್ಲಿ ಏನದ ಇವತ್ತು ಭಾರತ ತರದಲ್ಲಿ ಮೋದಿಯವರು ಏನದ ಯಶಸ್ವಿ ಆದರು. ಅಷ್ಟೇ ಅಲ್ಲ, ಭಾರತ ಏನದ ಶಕ್ತಿಶಾಲಿ ರಾಷ್ಟ್ರ ಅಂತ ತೋರಿಸ್ಕೊಟ್ರು. ಅದು ಅಷ್ಟೇ ತೋರಿಸಿಲ್ಲ, ಅಮೆರಿಕ ಇವತ್ತು ವಿಶ್ವದಲ್ಲೇ ಒಂದು ದೊಡ್ಡ ಅಂದ್ರೆ ಶಕ್ತಿಶಾಲಿ ರಾಷ್ಟ್ರ ಅಷ್ಟೇ, ಅದ್ರ ಜೊತೆ ಫೈನಾನ್ಷಿಯಲಿ ಏನದ ಭಾಳ ಜನದ ಮಜಬೂತ್ ರಾಷ್ಟ್ರ. ಅದು ಹಣಕಾಸಿನ ಭಾಳ ದೊಡ್ಡ ಏನದ ಒಂದು ಶಕ್ತಿಶಾಲಿ ರಾಷ್ಟ್ರ. ಅವ್ರನ್ನೂ ನರೇಂದ್ರ ಮೋದಿ ಇರಲಾರದೆ ಅಮೆರಿಕಕ್ಕೆ ಇವತ್ತೇನದ ಅವ್ರು ಯಾವುದೂ ಕಾರವಾರ ನಡೀತಾ ಇಲ್ಲ. ರಷ್ಯಾ ಸೆಕೆಂಡ್ ಇತ್ತು, ರಷ್ಯಾನೂ ಏನದ ನರೇಂದ್ರ ಮೋದಿ ಭಾರತ ಇರಲಾರದೆ ಯಾವುದು ಕಾರವಾರ ನಡೀತಾ ಇಲ್ಲ. ಮತ್ತು ನಿಮ್ಗೆಲ್ಲರಿಗೂ ಗುರ್ತಿರ್ಬೇಕು, ರಷ್ಯಾ ಯುಕ್ರೇನ್ ಯುದ್ಧ ದಿನ ನಡೀತಿರ್ಬೋದು, ಬಹುಶಃ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಆ ಯುದ್ಧನಲ್ಲೂ ಯುಕ್ರೇನು ಭಾರತ ಕಡೆಯಿಂದ ಮೋದಿಯವ್ರ ಕಡೆಯಿಂದ ನೋಡ್ತಾ ಇದೆ, ರಷ್ಯಾನೂ ಭಾರತ ಕಡೆ ನೋಡ್ತಾ ಇದೆ. ಮತ್ತು ನಿಮಗೆಲ್ಲ ಒಂದು ಎಕ್ಸಾಂಪಲ್ ಸತ್ಯ ಘಟನೆ ಗೊತ್ತಿರ್ಬೋದು. ಯುಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದ್ದ 25,000 ಏನದ ಅಲ್ಲಿ ನಮ್ಮ ಯುವಕರಿಗೆ ವಿದ್ಯಾರ್ಥಿಗಳಿಗೆ ತಂದರು. ಹೆಂಗೆ ತಂದರು? ಭಾರತ ಜೆಂಡಾ ಕೈದಾಗ ಹಿಡಿದ್ರೆ 2 ರಾಷ್ಟ್ರ ಎಲ್ಲ ಹತ್ಯಾರಗಳು ಭೇಟಿ ಸಲೂಟ್ ಹೊಡೆದು ನಿಂತು, ಹೋಗ್ರಪ್ಪ ನೀವು ಭಾರತ ಹೋಗ್ರ. ಇದು ಶಕ್ತಿ ಯಾರ್ದು? ನರೇಂದ್ರ ಮೋದಿ ಕೊಟ್ಟಂತ ಶಕ್ತಿ ಕೊಟ್ಟವ್ರು ಯಾರು? ಭಾರತ ಜನತೆ. ಹಾಗಾಗಿ ಭಾರತ ಜನತೆ ಯಾರ ಮುಖಾಂತರ ಶಕ್ತಿ ಕೊಡ್ತು? ಭಾರತೀಯ ಜನತಾ ಪಾರ್ಟಿ. ಇವತ್ತ ಇರಾನ್ ಇಸ್ರಾಯಲ್ ನಡೀತಾ ಇದೆ, ಇರಾನ್ ಏನದ ಅಮೆರಿಕ ನಡೀತಾ ಇದೆ, ಅಲ್ಲೂ ಏನದ ಭಾರತ ಏನದ, ಇಬ್ಬರು 2 ದೇಶಕ್ಕೆ ಬೇಕು. ಹಂಗಾಗಿ ಭಾರತದ ಹಡಗುಗಳು ಬಿಟ್ಟರು ಇರಾನ್ದವ್ರು. ಭಾರತ ಜೊತೆ ಅಮೆರಿಕ ನಡೀತಾ ಇದೆ, ವ್ಯವಹಾರ ನಡೀತಾ ಇದೆ, ಭಾರತ ಇಸ್ರಾಯಲ್ ವ್ಯವಹಾರ ನಡೀತಾ ಇದೆ. ಇದೇನು ರಾಜನೀತಿ ಇದೆ, ಇದು ಎಲ್ಲರಿಗೂ ಬರೋದಿಲ್ಲ. ನರೇಂದ್ರ ಮೋದಿಯವರಿಗೆ ಏನದ ದೇವರು ಕೊಟ್ಟಂತ ಒಂದು, ಯಾಕಂದ್ರೆ ನರೇಂದ್ರ ಮೋದಿಯವರು ಬಹುಶಃ ಬಹಳಷ್ಟು ತಪಸ್ವಿ ಇರ್ಬೋದು, ತಪಸ್ಸು ಮಾಡಿರ್ಬೋದು. ಅದ್ರ ಪ್ರಧಾನಮಂತ್ರಿಯಾಗಿ ನಮ್ಮ ಧರ್ಮ್ಯಾಗ ಅಂಜಲಾರ್ದೆ ಹೆದರ್ಲಾರ್ದೆ ಒಂದು ಪ್ರಧಾನಮಂತ್ರಿ, ಧರ್ಮ್ಯಾಗ ನಡೆಯಂತ ಅನ್ನೋದು ಪ್ರಧಾನಮಂತ್ರಿ ಯಾರೂ ಸಿಕ್ಕಿಲ್ಲ. ಇಂಥ ಥೋಡೆ ಪ್ರಧಾನಮಂತ್ರಿ ಸಿಕ್ಕಿರು, ಶಿರಡಿ ಬಿಗಿರು, ಸರಿ ಕುಡಿಯೋರು, ಏನೋ ಎಂಥದ್ದು ಕೊಟ್ಕೊಂಡು ನೋಡಿದ್ದೇವೆ ಅನ್ನೋದ ಗಲತ್ ಅಂತ ಏನದ ಪ್ರಧಾನಮಂತ್ರಿ ನಮ್ಮ ದೇಶ ನೋಡಿದ್ದೆವು. ಆದ್ರೆ ಇವತ್ತ ಒಂದು ಬ್ರಹ್ಮಚಾರಿ ಥರ ಒಂದೇನದ ಇವತ್ತ ಧರ್ಮ ಅಧ್ಯಾತ್ಮಗ ಅಷ್ಟೇ ಅಲ್ಲ, ಇವತ್ತ ಮುಸ್ಲಿಂ ರಾಷ್ಟ್ರದಾಗ ಹೋಗಿ ಒಂದು ಹಿಂದೂ ದೇವಸ್ಥಾನ ಕಟ್ಟಂತ ಶಕ್ತಿ ಅದು ಯಾರಿಗಾದ್ರೂ ಬಂದು ಅಂದ್ರೆ ನರೇಂದ್ರ ಮೋದಿಯವರಿಗೆ ದೇವರು ಕೊಟ್ಟ. ಇವತ್ತು ಭಾರತದಲ್ಲಿ ಇದ್ದಂಥ ಮುಸ್ಲಿಂ ಜನರಿಗೂ ಎಲ್ಲಾದರೂ ಸುಖಿ ಹೈ, ಕಾಂತು ಮುಸಲ್ಮಾನ ಸುಖ ಹೈ, ये कौन बताए, ये कौन दे रहे हैं? नरेंद्र मोदी, बीजेपी सरकार दे रहा है. मोदी साहब, भारतीय जनता पार्टी कोई कौम के खिलाफ नहीं है. हर कौम 140 करोड़ लोग मेरा है बोलते हो, और मेरा डेवलपमेंट क्या होता है? 140 लोगों का डेवलपमेंट करना, सबका साथ सबका. उसके वास्ते भारत को कितने मुसलमान आज पेपर टीवी में आ रहा है, मोबाइल में आ रहा है, हम मोदी के साथ हैं. क्यों हैं, क्यों बोल रहे? आप सब लोगों को मालूम रहते, मुगल के साथ भी हिंदू थे, और हिंदवी साम्राज्य छत्रपति शिवाजी महाराज स्थापन करे, उस वक्त शिवाजी महाराज के साथ भी मुसलमान थे. फर्क क्या था? मुगल के साथ जो हिंदू थे वो अपने स्वार्थ के लोग, और शिवाजी महाराज के साथ जो मुसलमान थे वो हिंदू साम्राज्य के सपोर्ट में थे. उद्देश्य अलग अलग थे. ऐसा ही आज हमारे देश में जितने भी अभी मुस्लिम लोग जो नरेंद्र मोदी साहब को जो सपोर्ट कर रहे हैं, वो भारत को अखंड भारत रखने का, भारत को शक्तिशाली राष्ट्र करने का विश्व कर्नाटक विधानसभा में बैठ के पाकिस्तान जिंदाबाद बोलते, वैसा लोगों का नरेंद्र मोदी का दरबार में, बीजेपी का दरबार में उनका कोई भविष्य नहीं है. अभी आगे चल के ऐसे पाकिस्तान जिंदाबाद बोले तो उनका बहुत बड़ा सजा उनको मिलने वाला है. ये पक्का तय. कौन डेवलपमेंट कर रहे हैं, कौन सब लेके जा रहे हैं, सबको लेके जा रहे हैं, विश्व को लेके जा रहे हैं. नरेंद्र मोदी साहब वो ईरान को भी होना,
इसराइल को भी होना, अमेरिका को होना, यूक्रेन को भी होना, रशिया को भी होना। और नरेंद्र मोदी साहब यहाँ तो मुसलमान कितने हैं वो अलग, मगर मुस्लिम राष्ट्र भी हिंदू का मंदिर जब मानते हैं तो कितना सोच वो राष्ट्र का, वो मुस्लिम राष्ट्र का लोगों का, वो उसका प्रधानमंत्री का, हमारा प्रधानमंत्री का अच्छा सोच है। ये सोच किसके पास है? नरेंद्र मोदी साहब। इसके वास्ते आज जो 12 साल हो गया, अभी नरेंद्र मोदी साहब अभी 12 साल प्रधानमंत्री रह के भारत को विश्व में नंबर 1 बनाने का भगवान ने दे बोल के मैं भगवान प्रार्थना करके मेरा भाषण समाप्त करता हूँ। जय हिंद, जय हिंद। ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ನಗರದಲ್ಲಿ ಅಕ್ರಮ ಗಾಂಜಾ ಮಾರಾಟ ಮತ್ತು ಸಾಗಾಟದ ವಿರುದ್ಧ ಗಾಂಧಿಗಂಜ್ ಪೊಲೀಸರು ನಡೆಸಿದ 2 ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ 25 ಕೆಜಿ ಗಾಂಜಾ ಹಾಗೂ ಒಂದು ಆಟೋವನ್ನು ಜಪ್ತಿ ಮಾಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಇರಾನಿಗಳಿಗೆ ಹೋಗುವ ರಸ್ತೆಯ ರೈಲ್ವೆ ಟ್ರ್ಯಾಕ್ ಸಮೀಪ ದಾಳಿ ನಡೆಸಿದ ಪೊಲೀಸರು ಗಾಂಜಾ ಮಾರಾಟ ಮಾಡುತ್ತಿದ್ದಂಥ ಮಹಿಳೆಯನ್ನು ಬಂಧಿಸಿ 16 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಕೂಡ ಮಗ್ದುಮಜ್ಜಿ ಕಾಲೋನಿ ರಸ್ತೆಯಲ್ಲಿ ಆಟೋ ಮೂಲಕ ಗಾಂಜಾ ಸಾಗಿಸುತ್ತಿದ್ದಂಥ ಮಹಿಳೆ ಹಾಗೂ ಪುರುಷನನ್ನು ಬಂಧಿಸಿ 9 ಕೆಜಿ ಗಾಂಜಾ ಮತ್ತು ಒಂದು ಆಟೋವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಇನ್ನು 2 ಪ್ರಕರಣಗಳಲ್ಲಿ ಒಟ್ಟು 12,50,000 ರೂಪಾಯಿ ಮೌಲ್ಯದ ಗಾಂಜಾ ಹಾಗೂ 2 ಲಕ್ಷ ರೂಪಾಯಿ ಮೌಲ್ಯದ ಆಟೋ ಸೇರಿ 14,50,000 ರೂಪಾಯಿದ ಮೌಲ್ಯದ ಮುದ್ದೆ ಮಾಲು ವಶಪಡಿಸಿಕೊಳ್ಳಲಾಗಿದೆ. ಗಾಂಧಿಗಂಜ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆನಂದ್ ರಾವ್ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ 3 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವತ್ತು ನಮ್ಮ ಬೀದರ್ ಸಿಟಿ ಪೊಲೀಸ್ ಗಾಂಧಿಗಂಜ್ ಇರಾನಿ ಗಲ್ಲಿ ಮೇಲೆ ದಾಳಿ ಮಾಡಿ 2 ಮನೆಗಳಲ್ಲಿ ಸುಮಾರು 25 ಕಿಲೋ ಗಾಂಜಾನ ವಶಕ್ಕೆ ಪಡೆದಿದ್ದಾರೆ. 2 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 12.5 ಲಕ್ಷ ಬೆಲೆ ಬಾಳುವ ಗಾಂಜಾನ ಜಪ್ತಿ ಮಾಡಿದ್ದಾರೆ. ಈ ಹಿಂದೆ ನಾವು ಹಲವಾರು ಬಾರಿ ಇರಾನಿ ಗಲ್ಲಿ ಆರೋಪಿಗಳಿಗೆ ನಾವು ಎಚ್ಚರಿಕೆ ನೀಡಿದ್ದೇವೆ. ನೀಡಿದಂತೆ ನಾವು ದಾಳಿ ಮಾಡಿ NDPS ಕೇಸಸ್ ದಾಖಲೆ ಮಾಡಿ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಈ ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ ಅಂತ ಎಚ್ಚರಿಸುತ್ತಿದ್ದೇನೆ. ದಂಧೆ ಬಿಡಿ ಅಂತ ನಾವು ಪೊಲೀಸ್ ಇಲಾಖೆ ವತಿಯಿಂದ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅಗರ್ ತೂ ದಂಧೆ नहीं छोड़ेंगे तो हम तुम्हें नहीं छोड़ेंगे ಅಂತ ವಾರ್ನಿಂಗ್ ಕೊಡ್ತಾ ಇದ್ದೇವೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇರಾನ್ ವಿರುದ್ಧ ಅಮೆರಿಕ ಮತ್ತೊಂದು ಸುತ್ತಿನ ಸೈನಿಕ ದಾಳಿ ಆರಂಭಿಸಿದೆ. ಶಾಂತಿ ಒಪ್ಪಂದ ಮತ್ತು ಕದನ ವಿರಾಮ ಕುರಿತು ಮಾತುಕತೆಗಳು ಯಶಸ್ವಿಯಾಗದ ಹಿನ್ನೆಲೆಯಲ್ಲಿ ಅಮೆರಿಕದ ಪಡೆಗಳು ಇರಾನ್ನ ಹಲವು ಪ್ರದೇಶಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿವೆ ಎಂದು ವರದಿಯಾಗಿದೆ. ಹರ್ಮುಜ್ ಜಲಮಾರ್ಗದಲ್ಲಿ ಅಮೆರಿಕ ಸೇರಿದಂತೆ ಇತರ ದೇಶಗಳ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗ್ತಿರುವ ಆರೋಪದ ನಡುವೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಇನ್ನು ದಾಳಿಯಲ್ಲಿ ಕೆಲವು ಬಂದರು ಪ್ರದೇಶಗಳು ಹಾಗೂ ತೈಲ ಸಾಗಾಣಿಕೆ ಕೇಂದ್ರಗಳು ಕೂಡ ಗುರಿಯಾಗಿವೆ ಎನ್ನಲಾಗ್ತಿದೆ. ಒಂದು ವೇಳೆ ಕದನ ವಿರಾಮಕ್ಕೆ ಒಪ್ಪದಿದ್ರೆ ಇರಾನ್ ದೊಡ್ಡ ಬೆಲೆ ತೆರಬೇಕಾಗ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಎಚ್ಚರಿಕೆ ಕೂಡ ನೀಡಿದರು. ಈ ಬೆಳವಣಿಗೆಗಳಿಂದ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗಿದ್ದು, ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಭಾರತದ ಪ್ರಧಾನಿಯಾಗಿ ದೀರ್ಘಾವಧಿ ಸೇವೆ ಸಲ್ಲಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಟ್ರಂಪ್ ಮೋದಿ ಅವರನ್ನು ತಮ್ಮ ಆತ್ಮೀಯ ಸ್ನೇಹಿತ ಹಾಗೂ ಮಹಾನ್ ನಾಯಕ ಎಂದು ಬಣ್ಣಿಸಿದ್ದಾರೆ.
ಭಾರತದ ಪ್ರಧಾನಿಯಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರಿಗೆ ಶುಭಾಶಯ ತಿಳಿಸಿರುವ ಟ್ರಂಪ್ ಮುಂದಿನ ವರ್ಷಗಳಲ್ಲಿಯೂ ಕೂಡ ಉತ್ತಮ ಆರೋಗ್ಯ, ಯಶಸ್ಸು ಹಾಗೂ ನಾಯಕತ್ವ ದೊರೆಯಲಿ ಎಂದು ಹಾರೈಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಬಲಶಾಲಿ, ಆರೋಗ್ಯವಂತ ಮತ್ತು ಬುದ್ಧಿವಂತ ನಾಯಕ ಎಂದು ಟ್ರಂಪ್ ತಮ್ಮ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ. ಟ್ರಂಪ್ ಅವರ ಈ ಸಂದೇಶ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದು ಹಲವು ರಾಜಕೀಯ ವಲಯಗಳ ಗಮನ ಸೆಳೆದಿದೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳ ಹಿನ್ನೆಲೆಯಲ್ಲಿ ಈ ಅಭಿನಂದನಾ ಸಂದೇಶಕ್ಕೆ ವಿಶೇಷ ಮಹತ್ವ ಕೂಡ ನೀಡಲಾಗ್ತಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಕಿರುಕುಳ ನೀಡುತ್ತಿರುವ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ. ಎಸ್ ಜಲಗಾರ ಯೂನಿವರ್ಸಿಟಿ ಹೆಸರಿನ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಕೆಲವರು ಅಶ್ಲೀಲ ಹಾಗೂ ಅವಹೇಳನಕಾರಿ ಕಾಮೆಂಟ್ಗಳನ್ನು ಮಾಡ್ತಿರುವ ಆರೋಪ ಕೇಳಿಬಂದಿದೆ. ವಿಜಯಲಕ್ಷ್ಮಿ ಅವರು ಸಿನಿಮಾ ನೋಡಲು ತೆರಳಿದ ಸಂದರ್ಭದ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ವೈಯಕ್ತಿಕವಾಗಿ ನಿಂದಿಸಲಾಗ್ತಿದೆ ಎನ್ನಲಾಗಿದೆ. ಅವರ ಕುಟುಂಬ ಹಾಗೂ ವೈಯಕ್ತಿಕ ಬದುಕನ್ನು ಗುರಿಯಾಗಿಸಿಕೊಂಡು ಟ್ರೋಲ್ ಮಾಡ್ತಿರುವ ಬಗ್ಗೆ ದೂರು ಕೂಡ ನೀಡಲಾಗಿದೆ. ಈ ಕುರಿತು ವಿಜಯಲಕ್ಷ್ಮಿ ಅವರು ಪೊಲೀಸರ ಗಮನಕ್ಕೆ ವಿಷಯ ತಂದಿದ್ದು ನಕಲಿ ಖಾತೆಗಳನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಕೂಡ ಮಾಡಿದ್ದಾರೆ. ಸೈಬರ್ ಕಿರುಕುಳ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಸಂಬಂಧಿತ ಖಾತೆಗಳ ವಿವರಗಳನ್ನು ಸಂಗ್ರಹಿಸಿ ತನಿಖೆ ಕೂಡ ಆರಂಭಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳ ದುರುಪಯೋಗ ತಡೆಯಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಬಂಧನಕ್ಕೊಳಗಾಗಿ ಇಂದಿಗೆ 2 ವರ್ಷಗಳು ಪೂರ್ಣಗೊಂಡಿವೆ. 2024 ಜೂನ್ 11ರಂದು ಮೈಸೂರಿನ ಹೋಟೆಲ್ನಲ್ಲಿ ಇದ್ದ ವೇಳೆ ದರ್ಶನ್ ಅವರನ್ನು ಪೊಲೀಸರು ಬಂಧಿಸಿದ್ರು. ಪ್ರಕರಣ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳ ವಿರುದ್ಧವೂ ಕೂಡ ತನಿಖೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆ ಮುಂದುವರೆದಿದೆ. ಮಧ್ಯಂತರ ಜಾಮೀನು ಪಡೆದು ಹೊರಬಂದಿದ್ದ ದರ್ಶನ್ ನಂತರ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮತ್ತೆ ಜೈಲನ್ನು ಸೇರಿದ್ರು. ಇದೇ ವೇಳೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 5 ಆರೋಪಿಗಳ ಜಾಮೀನು ರದ್ದುಪಡಿಸುವಂತೆ ಪ್ರಾಸಿಕ್ಯೂಷನ್ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಈ ಬೆಳವಣಿಗೆ ಪ್ರಕರಣಕ್ಕೆ ಹೊಸ ತಿರುವು ನೀಡಿದ್ದು ಮುಂದಿನ ನ್ಯಾಯಾಂಗ ವಿಚಾರಣೆಗಳತ್ತ ಎಲ್ಲರ ಗಮನ ಸೆಳೆದಿದೆ. ಇನ್ನು ರಾಜ್ಯಾದ್ಯಂತ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದ ಈ ಪ್ರಕರಣದ ಬಗ್ಗೆ ಸಾರ್ವಜನಿಕರಲ್ಲಿ ಇನ್ನೂ ಕುತೂಹಲ ಮುಂದುವರೆದಿದೆ. ಇವಾಗಿದ್ದು ಇಂದಿನ ಮುಂಜಾನೆ ನ್ಯೂಸ್ ರೌಂಡಪ್ನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.